ಕಟ್ ಮಾಡೋಕ್ಕೆ ಹೇಳಿದಿಷ್ಟೇ, ಅವ್ರು ನೀಟಾಗಿ ಇಷ್ಟು ಕಟ್ ಮಾಡೋದು. ಬಟ್ ಐ ಆಮ್ ಸೊ ಯೂಸ್ ಟು ಲಾಂಗ್ ಹೇರ್ ದಟ್ ನಂಗೆ ಮೀಡಿಯಮ್ ಲೆಂತ್ ಹೇರ್ನೂ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ತಡ್ಕೊಳಕ್ಕಾಗ್ತಾಯಿಲ್ಲ. ಇದು ಕನ್ನಡಿ ನೋಡ್ಕೊತ ಅಯ್ಯೋ ಇಷ್ಟೆಷ್ಟು ಆಯ್ತು ನನ್ನ ಕೂದಲು ಅಂತ ಸ್ವಲ್ಪ ಕಟ್ ಮಾಡ್ಸೋಣ ಅಂತ ಹೋಗಿರ್ತೀನಿ. ಬಟ್ ಕೆಲವು ಸತಿ ಹಿಂಗೆ ಆಗ್ಬಿಡುತ್ತೆ ಅಂತ. ನನ್ನ ಕೂದಲು ಎಷ್ಟು ಉದ್ದ ಇದೆ ನೀವೇ ನೋಡಿ ಗೈಸ್, ತುಂಬ ಉದ್ದ ಇದೆ. ಲೈಕ್ ಮತ್ತೆ ಚೈತನ್ ಮಗ್ಲ ಮತ್ತೆ ನಿಮ್ಮ ಅಮ್ಮನ ಮಗ್ಲ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ. ಸೊ ನಾನು ಚೈತನ್ ಮನೇಲಿ ಇದ್ದೀನಿ. ಇವಾಗ ತಾನೇ ಸ್ನಾನ ಮಾಡ್ಕೊಂಬಂದು ಕುಂತಿದ್ದೀನಿ ಆ್ಯಂಡ್ ಇಲ್ಲಿ ನನ್ನ ಬಟ್ಟೆ ಐರನ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಎಲ್ಲ ನೀಟಾಗಿ ರೆಡಿಯಾಗಿ ನಾನು ಚೈತ್ರ ಒಂದು 12:30 ಹಿಂಗೆ ಹೊರಡ್ತೀವಿ. ಅವಳು ಈಗ ಸ್ನಾನ ಮಾಡ್ಕೊಳಕ್ಕೆ ಹೋಗಿದ್ದಾಳೆ. ಆ್ಯಂಡ್ ಅಲ್ಲಿಂದ ಬಂದು ಐ ಡೋಂಟ್ ನೋ ಏನು ಪ್ಲ್ಯಾನ್ಸ್ ಇಲ್ಲ. ಈವ್ನಿಂಗ್ ಮೇ ಬಿ ಹೊರಗಡೆ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಸೊ ನೋಡೋಣ ಹೇಗಿರುತ್ತೆ ಇವತ್ತಿನ ದಿನಚರ್ಯೆ ಅಂತ. ಸೊ ಲೆಟ್ಸ್ ಗೆಟ್ ಇಂಟು ದಿ ವಿಡಿಯೋ. ಏನಿಲ್ಲ, ನಿಮ್ಮ ಹೆಸರೇನು? ಇದು ನಮ್ಮ ಚೈತ್ರ ಅಕ್ಕನ ಮಗಳು ಅಲ್ವಾ? ಮತ್ತೆ ಚೈತನ್ ಮಗ್ಲ ಮತ್ತೆ ನಿಮ್ಮ ಅಮ್ಮನ ಮಗಳು. ನಿಮ್ಮಮ್ಮ ಏನಾಗಬೇಕು ಚೈತನ್ಗೆ? ಅಕ್ಕ. ಅದನ್ನೇನ ನೀವು. ಸೊ ಗೈಸ್, ನಾನು ರೆಡಿ. ಇದು ನನ್ನ ಔಟ್ಫಿಟ್. ಸೊ ಹೀಗೆ ಕಾಣ್ತಿದೆ. ಆ್ಯಂಡ್ ದಿಸ್ ಇಸ್ ಮೈ ಮೇಕಪ್, ಗಾಜಿನ ಬಳೆ. ಸೊ ಇಲ್ಲಿ ಕೂತ್ಕೊಂಡು ಚೈತನ್ದು ಮಲೆ ಎಲ್ಲ ರೆಡಿ ಆದೆ. ಆ್ಯಂಡ್ ಅದು ಈ ಬಂದು. ಸೊ ನಾನು ಚೈತನ್ ರೆಡಿಯಾಗಿ ಈಗ ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೊರಡ್ತೀನಿ. ವಿಡಿಯೋದಲ್ಲೇ ತೋರಿಸ್ಕೊಂಡಿಲ್ಲ, ನೀನು ಫ್ಯಾನ್ಸ್ ಕೇಳ್ತೀನಿ. ಸೊ ಗೈಸ್, ಎಂಗೇಜ್ಮೆಂಟನ್ನು ಮುಗಿಸ್ಕೊಂಬಂದು ನಾನು ಚೇತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಮಕ್ಕಳು ತಿಳ್ತಿದೆ ಇಲ್ಲಿ. ಇವಾಗ ಚೈತನ್ಗೇನೋ ವಿಜಯನಗರಲ್ಲಿ ಕೆಲಸ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಇವತ್ತು ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮಗೆ ಫೋನ್ ಮಾಡಿ ಕೇಳಿದೆ. ನಮ್ಮಮ್ಮನೇ ಇಷ್ಟು ದಿನ ಮಾಡ್ತಿದ್ದಿದ್ದು, ಶಾರ್ಟ್ ಮಾಡಿಸ್ಬೇಡ ಅಂದಿದ್ದಾರೆ. ಐ ಡೋಂಟ್ ನೋ. ಈ ವ್ಲಾಗ್ ನೋಡಿದ್ಮೇಲೆ ನಮ್ಮಮ್ಮ ಆಲ್ರೆಡಿ ಕಟ್ಟಿಂಗ್ ಮಾಡ್ಸ್ಕೊಂಡು ನಾಳೆ ಹೋಗಿ ತೋರಿಸ್ತೀನಿ. ವ್ಲಾಗ್ ಲೇಟಾಗಿ ಅಪ್ಲೋಡು. ಇಷ್ಟಂತ ಅಲ್ಲ, ಬಟ್ ಇಷ್ಟು ಅಂತ ಇದೆ. ಸೊ ಬನ್ನಿ, ಕಟಿಂಗು ಮಾಡಿಸ್ತೀನಿ, ಶಾರ್ಟ್ ಮಾಡಿಸ್ತೀನಿ, ಲಾಂಗ್ ಮಾಡಿಸ್ತೀನಿ, ನಂಗೆ ಗೊತ್ತಿಲ್ಲ, ನೋಡೋಣ. ಸೊ ಲೆಟ್ಸ್ ಗೋ. ಆ್ಯಂಡ್ ಐ ಡೋಂಟ್ ನೋ ನಿಮ್ಗೆ ಕಾಣಿಸೋದು ಅಂತ. ನನ್ನ ಕೂದಲು ಎಷ್ಟು ಉದ್ದ ಇದೆ ನೀವೇ ನೋಡಿ ಗೈಸ್, ತುಂಬ ಉದ್ದ ಇದೆ. ಲೈಕ್ ಲಿಟ್ರಲಿ ನೋಡಿ ಇಷ್ಟು ಉದ್ದ ಇದೆ. ಮಾಡ್ಸೋಕ್ಕೆ ಭಯ ಇದೆ. ಬಟ್ ನಮ್ಮಮ್ಮಂಗೆ ಹೇಳಿರೋದು ನಾನು ಇಷ್ಟು ಮಾಡಿಸ್ತೀನಿ ಕಣಮ್ಮ ಅಂತ. ಐ ಡೋಂಟ್ ನೋ ಗೈಸ್, ಲೆಟ್ಸ್ ಗೋ. ಇವತ್ತು ಎಲ್ಲದನ್ನೂ ಕಟಿಂಗ್ ಮಾಡಿಸಿದ್ರೆ, ನೀನು ಕಟಿಂಗ್ ಮಾಡಿಸಿದ್ರೆ ಏನು ಇಷ್ಟೊಂದು ಜಡೆ ಮಾದಮ್ಮ ಥರ, ಅಕ್ಕ ಮಹಾದೇವಿ ಥರ ಹುಲ್ಲು ಬಿಟ್ಕೊಂಡಿದ್ಯಾ ಅಂತ ಎಲ್ಲದು ಅಂತಾರೆ. ಸೊ ಮನೆಯಿಂದ ಹೊರಟ್ವಿ. ಅಲ್ಲಿಂದ ಫಸ್ಟು ಚೈತನ್ಯದೇನೋ ಕೆಲಸ ಇತ್ತು. ಸೊ ಅಲ್ಲಿಗೆ ಕೆಲಸ ಅದೇನಿದೆ ಮುಗ್ಸಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ ರೋಡಲ್ಲಿ. ಅಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಬೇರೆ ಇಲ್ಲೂ LED TV ಹಾಕಿದ್ದು. ಸೊ ಅಲ್ಲಿ ಹೋಗಿದ್ದ ಕೆಲಸ ಏನು, ಯಾವುದೋ ಶಾಪಿಗಲ್ಲಿ ಏನೋ ಹೋಗ್ಬೇಕಿತ್ತು ಅವಳು. ಸೊ ಅದು ಕ್ಲೋಸ್ ಆಗಿತ್ತು. ಅದು ಕ್ಲೋಸ್ ಆಗಿತ್ತಲ್ಲ ಅಂದ್ಬಿಟ್ಟು ವಿಜಯನಗರ ಚಾಟ್ ಸ್ಟ್ರೀಟಿಗೆ ಬಂದ್ವಿ. ನನಗೆ ಟಿಕ್ಕಿ ಪುರಿ ತಿನ್ನೋಕ್ಕೆ ತುಂಬ ಆಸೆ ಆಗಿತ್ತು. ಸೊ ನಾನಿಲ್ಲಿ ಟಿಕ್ಕಿ ಪುರಿ ತಿಂತಾಯಿದ್ದೀನಿ. ಅದಾದಮೇಲೆ ಅವಳು ಗೋಬಿ ಮಂಚೂರಿ ತಿನ್ನಬೇಕು ಅಂತ ಅಂದಳು. ಸೊ ಅವಳು ಗೋಬಿ ಮಂಚೂರಿ ತಗೊಂಡ್ಳು. ಎಲ್ಲೇ ಗೋಬಿ ಮಂಚೂರಿ ತಿಂದು ನನಗೂ ಅವಳಿಗೂ ನಮ್ಮ ಟಿಪ್ಟೂರಲ್ಲಿ ತಿನ್ನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇನ್ನೆಲ್ಲೂ ಆಗಲ್ಲ. ಓಕೆ, ಚೆನ್ನಾಗೇ ಇತ್ತು ಈ ಗೋಬಿನೂ, ಬಟ್ ಇಟ್ಸ್ ನಾಟ್ ದಟ್ ಗ್ರೇಟ್ ಆ್ಯಕ್ಚುಲಿ. ಸೊ ಗೈಸ್, ಇವಾಗ ಎಂತಕ್ಕೆ ಮಾಡ್ಸಕ್ಕೆ ಬಂದಿದ್ದೀವಿ ಬನ್ನಿ ನೋಡೋಣ.
ಸೊ ನಾನು ಫಸ್ಟ್ ಹೋದಾಗ ಅವರು ಫಸ್ಟು ಲೆಂತ್ ಏನಿದೆ ಆ ಲೆಂತ್ನ ಕಟ್ ಮಾಡಿಕೊಂಡ್ರು. ನಾನು ಆಲ್ಮೋಸ್ಟ್ ಶಾರ್ಟ್ ಬೇಡ ಅಂತ ಡಿಸೈಡ್ ಆಗಿ ಲಾಂಗೇ ಇದು ಮಾಡಿಸಿದ್ದೆ. ಸೊ ಅವರು ಫಸ್ಟು ಲೆಂತ್ ತೊಗೊಂಡು ಆಮೇಲೆ ಲೇಯರ್ಸ್ ಥರ ಏನೋ ಕಟ್ ಮಾಡೋಕ್ಕೆ ಹೋದಾಗ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಕೂದಲು ಮುಂದೆ ಹಾಕ್ಕೊತೀನಿ. ನನಗೆ ಶಾಕ್ ಆಗೋಯಿತು, ಇಷ್ಟೊಂದು ಶಾರ್ಟ್ ಆಗೋಯ್ತಾ ನನ್ನ ಕೂದಲು ಅಂತ. ಸೊ ಪ್ರೀವಿಯಸ್ ಕ್ಲಿಪ್ಪಲ್ಲಿ ನೋಡಿರಿ ಎಷ್ಟು ಉದ್ದ ಇತ್ತು, ಇದು ಎಷ್ಟು ತುಂಡ ಆಗಿದೆ ಅಂತ. ನನಗೆ ಸಮಾಧಾನ ಆಗ್ತಾಯಿಲ್ಲ ನನ್ನ ಕೂದಲು ಇಷ್ಟೊಂದು ಶಾರ್ಟ್ ಆಗಿದೆ ಅಂತ. ಸೊ ಇದೊಂದು ಹಂಗೆ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನೋಡಿಕೊಂಡು ನಾನು ಜೊತೆ ಬಂದ್ಕೊಂಡ್ವಿ. ಕಟ್ಟಿಂಗ್ ಮಾಡಿಸ್ಕೊಂಬಂದು ನೋಡಿ ಇಷ್ಟು ಶಾರ್ಟ್ ಆಗಿಬಿಟ್ಟಿದೆ ಗೈಸ್, ಇಷ್ಟು ಶಾರ್ಟ್ ಆಗಿಬಿಟ್ಟಿದೆ, ನನಗೆ ನಂಬೋಕ್ಕಾಗ್ತಾಯಿಲ್ಲ. ಹೆಂಗೆ ಅಂದರೆ ಐ ಆಮ್ ಸೋ ಯೂಸ್ ಟು ಲಾಂಗ್ ಹೇರ್. ನನಗೆ ಇದು ಶಾರ್ಟ್ ಏನಲ್ಲ, ಎಷ್ಟೊಂದು ಇದು ನಾರ್ಮಲ್ ಮೀಡಿಯಮ್ ಲೆಂತ್ ಹೇರ್. ಬಟ್ ನಂಗೆ ಈ ಲೆಂತ್ನ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ನಂಗೆ ಕೂಲಿ ಯಾವಾಗಲೂ ಹಿಂಗೆ ಅಂದ್ಕೊಂಡು ಹಿಂದೆ ಎಲ್ಲ ಹಿಂಗೆ ಅಂದ್ಕೊಂಡು ಯಾವಾಗಲೂ ಉದ್ದ ಇರೋದಲ್ಲ, ಈಗ ಇಷ್ಟಕ್ಕೆ ಹಿಂಗೆ ಆಗ್ತಿದೆ. ಬಟ್ ನಾನು ಕಟ್ ಮಾಡೋಕ್ಕಿಲ್ಲ, ಇಷ್ಟ ಅವ್ರು ನೀಟಾಗಿ ಇಷ್ಟು ಕಟ್ ಮಾಡೋದು. ಬಟ್ ಲೇಯರ್ಸ್ ಮಾಡಿದಾಗ ಜಾಸ್ತಿ ಹೋಗುತ್ತೆ. ಸೊ ಚೆನ್ನಾಗಿ ಕಟ್ ಮಾಡ್ಬಿಟ್ಟವನೆ. ಅಂದರೆ ನನಗೇನು ಲೈಕ್ ಬೇಜಾರಿಲ್ಲ. ಒಂದು 3-4 ಮಂತ್ಸಲ್ಲಿ ಮತ್ತೆ ಅಷ್ಟುದ ನನ್ನ ಕೂದಲು ಬೆಳೆಯುತ್ತೆ. ನನಗೆ ಅದೊಂದು ಇದಿದೆ. ಹೇಗೂ ಚೆನ್ನಾಗಿದೆ, ಟಚ್ ಬ್ಲ್ಯಾಂಕ್ ಟೆಕ್ಚರ್. ಬಟ್ ಐ ಆಮ್ ಸೋ ಯೂಸ್ ಟು ಲಾಂಗ್ ಹೇರ್ ದಟ್ ನಂಗೆ ಮೀಡಿಯಮ್ ಲೆಂತ್ ಹೇರ್ನೂ ನನಗೆ ಏನಂತದೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಕನ್ನಡಿ ನೋಡ್ಕೊತ ಅಯ್ಯೋ ಇಷ್ಟೆಷ್ಟು ಆಯಿತು ನನ್ನ ಕೂದಲು ಅಂತ ಅನ್ನಿಸ್ತಾ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಅದೊಂಥರ ಕೆಲವೊಂದು ಸತಿ ಇದು ದೃಷ್ಟಿನೇ ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಎಷ್ಟೊಂದು ಜನ ಈಗ ಸಿಕ್ಕಿದಾಗ ಈಗ ಎಷ್ಟೊಂದು ಫಂಕ್ಷನಲ್ಲಿ ಅಟೆಂಡ್ ಮಾಡಿದಾಗ ಅಯ್ಯೋ ಕೂದಲು ಎಷ್ಟುದ್ದ ಇದೆ, ಅಯ್ಯೋ ಕೂದಲು ಎಷ್ಟುದ್ದ ಇದೆ ಅಂದಂದು ಅದನ್ನು ನಾನು ಕಟಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಅದೇನು ಸಡನ್ನಾಗಿ ಕಟಿಂಗ್ ಮಾಡಿಸ್ಬೇಕು ಅಂತ ಅನಿಸ್ತು. ಹೋದರೆ ಕಟಿಂಗ್ ಮಾಡಿಸ್ಕೊಂಡು ಬಂದೆ. ಅದಂತ ಎಷ್ಟೊಂದು ಸತಿ ನಂಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ನಂಗೆ ಕೂದಲು ಉದ್ದ ಬೆಳೆದಾಗೆಲ್ಲ ಎಲ್ಲಾದರೂ ಅಯ್ಯೋ ಕೂದಲು ಎಷ್ಟು ಚೆನ್ನಾಗಿ ಉದ್ದ ಇದೆ, ಕಟಿಂಗ್ ಮಾಡ್ಸೋಣ ಸ್ವಲ್ಪ ಕಟ್ ಮಾಡಿಸೋಣ ಅಂತ ಹೋಗಿರ್ತೀನಿ. ಬಟ್ ಕೆಲವು ಸತಿ ಹಿಂಗೆ ಆಗಿಬಿಡುತ್ತೆ. ಅದೊಂಥರ ದೃಷ್ಟಿನೋ ಏನೋ ಅಂತ ನಂಗೆ ಅನಿಸ್ಬಿಡುತ್ತೆ ಅದು. ಸೊ ಎಸ್ ಗೈಸ್, ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.